ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಾನು ಪಂಪ್ಸೆಟ್ ಅಕ್ರಮ ಸಕ್ರಮ ಯೋಜನೆ ಬಗ್ಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ಈ ವಿಡಿಯೋನ ಸಂಪೂರ್ಣವಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಹಾಗಂದರೆ ಈ ಯೋಜನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡೆದುಕೊಳ್ಬೋದು. ಕರ್ನಾಟಕ ಸರ್ಕಾರ ಪಂಪ್ಸೆಟ್ ಅಕ್ರಮ ಸಕ್ರಮ ಯೋಜನೆ ಅಂತ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದೆ. ಈ ಯೋಜನೆ ಏನು ಅಂದರೆ 500 ಮೀಟರ್ ಒಳಗೆ ಇರುವ ಪಂಪ್ಸೆಟ್ಗಳಿಗೆ ನಿಗದಿತ ಶುಲ್ಕದಲ್ಲಿ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಿಕೊಡುವುದು ಆಗಿದೆ. ಮತ್ತು ಇದರ ಜೊತೆಗೆ ಕುಸುಮ್ ಸಿ ಯೋಜನೆ, ಅಂದರೆ ಇದು ಕುಸುಮ್ ಸಿ ಯೋಜನೆ ಅಂತಲೂ ಇದೆ. ಆ ಯೋಜನೆ ಅಡಿಯಲ್ಲಿ ಸೌರಶಕ್ತಿ ಪಂಪ್ಸೆಟ್ ಅಳವಡಿಕೆಗೆ ಉತ್ತೇಜನವನ್ನು ನೀಡಲಾಗ್ತಿದೆ ಅಂತ ಹೇಳಿದ್ದಾರೆ. ಇದರಿಂದ ರೈತರಿಗೆ ಉಚಿತ ವಿದ್ಯುತ್ ಮತ್ತು ಉಚಿತ ಟ್ರಾನ್ಸ್ಫಾರ್ಮರನ್ನು ಸೌಲಭ್ಯಗಳು ದೊರೆಯುತ್ತವೆ ಅಂತ ಹೇಳಿದ್ದಾರೆ. ಇನ್ನು ಏನಿದು ಪಂಪ್ಸೆಟ್ ಅಕ್ರಮ ಸಕ್ರಮ ಯೋಜನೆ, ಯಾಕೆ ಜಾರಿಗೆ ತಂದಿದ್ದಾರೆ, ಈ ಯೋಜನೆಯಲ್ಲಿ ಏನೇನು ಕೆಲಸ ಮಾಡ್ತಾ ಇದೆ ಗೌರ್ಮೆಂಟ್ ಅಂತ ಹೇಳಿದರೆ, ಅನಧಿಕೃತವಾಗಿ ಬಳಸುತ್ತಿರುವಂತಹ ಈ ಯೋಜನೆಯನ್ನು ಅನಧಿಕೃತವಾಗಿ ಕೃಷಿಕರು ಬಳಸುತ್ತಿರುವಂತಹ ವಿದ್ಯುತ್ ಸಂಪರ್ಕವನ್ನು ಕಾನೂನುಬದ್ಧವಾಗಿ ಕಾನೂನುಬದ್ಧ ಮಾಡೋದಕ್ಕೆ ಅಂತ ಹೇಳಿ ಈ ಯೋಜನೆಯನ್ನು ಜಾರಿಗೆ ತಂದಿದೆ. ವಿದ್ಯುತ್ ಜಾಲದಿಂದ 500 ಮೀಟರ್ ಒಳಗಿರುವ ಪಂಪ್ಸೆಟ್ಗಳನ್ನು ನಿಗದಿಪಡಿಸಿದ ಶುಲ್ಕದೊಂದಿಗೆ, ಅಂದರೆ 10,000 ರೂಪಾಯಿಯೊಂದಿಗೆ ಸಕ್ರಮಗೊಳಿಸಿ ಅಧಿಕೃತ RR ಸಂಖ್ಯೆಯನ್ನು ನೀಡಲಾಗ್ತಿದೆ ಆ ರೈತರಿಗೆ. ಇನ್ನು 500 ಮೀಟರ್ಗಿಂತ ದೂರವಿರುವ ಪಂಪ್ಸೆಟ್ಗಳಿಗೆ ಕುಸುಮ್ ಸಿ ಯೋಜನೆಯಡಿಯಲ್ಲಿ 80% ಸರ್ಕಾರಿ ಸಹಾಯಧನದೊಂದಿಗೆ ಸೌರಶಕ್ತಿ ಪಂಪ್ಸೆಟ್ಗಳನ್ನು ಅಳವಡಿಸಿಕೊಳ್ಳಲು ಅವರಿಗೆ ಹೇಳಲಾಗ್ತಿದೆ ಈ ಕುಸುಮ್ ಸಿ ಯೋಜನೆಯಡಿಯಿಂದ. ಈ ಮೂಲಕ ರೈತರಿಗೆ ಹಗಲು ವೇಳೆ ನಿರಂತರವಾಗಿ 7 ಗಂಟೆಗಳ ಕಾಲ ಉಚಿತ ವಿದ್ಯುತ್ತನ್ನು ಒದಗಿಸಬಹುದು ಅನ್ನೋದು ಸರ್ಕಾರದ ನಿಲುವು. ಇನ್ನು ಸುಟ್ಟು ಹೋದ ಟ್ರಾನ್ಸ್ಫಾರ್ಮರ್ಗಳ ಉಚಿತ ದುರಸ್ತಿ ಮತ್ತು ಅಕ್ರಮ ಸಂಪರ್ಕದ ದಂಡದಿಂದ ಮುಕ್ತಿ ದೊರೆಯಲಿದೆ ಈ ಯೋಜನೆಯಿಂದ ಅಂತ ತಿಳಿಸಿದ್ದಾರೆ. ಇನ್ನು ಈ ಯೋಜನೆಯ ಉದ್ದೇಶ ಏನು ಅಂದರೆ, ಕರ್ನಾಟಕದ ವಿವಿಧ ವಿದ್ಯುತ್ ವಿತರಣಾ ಕಂಪನಿಗಳ ವ್ಯಾಪ್ತಿಯಲ್ಲಿ ಬರುವಂತಹ ರೈತರು ಅನಿವಾರ್ಯ ಕಾರಣದಿಂದ ಸರ್ಕಾರದ ಅನುಮತಿಯನ್ನು ಪಡೆಯದೇ ಪಂಪ್ಸೆಟ್ಗಳನ್ನು ಅಳವಡಿಸ್ಕೊಂಡು ಬಿಟ್ಟಿದ್ದಾರೆ. ಆದರೆ ಈಗ ಅಂತಹ ಅಕ್ರಮ ಸಂಪರ್ಕಗಳಿಂದ ವಿದ್ಯುತ್ ಜಾಲದ ಮೇಲೆ ಒತ್ತಡ ಬೀರ್ತಾ ಇದೆ. ಇದನ್ನು ತಡೆದು ಹಾಕೋದಕ್ಕಾಗಿ ರೈತರಿಗೆ ಸರ್ಕಾರಿ ಸೌಲಭ್ಯಗಳು ಸಿಗಲಿ, ನೇರವಾಗಿ ನಾವೇ ಈ ಥರ ಅಕ್ರಮ ಇರುವಂತಹ ಎಲ್ಲ ವಿದ್ಯುತ್ ಪಂಪ್ಸೆಟ್ಗಳನ್ನು ತೆಗೆದು ಸಕ್ರಮ ಅಂತ ಹೇಳಿ ಮಾಡ್ತೀವಿ, ಅದನ್ನು ಕಾನೂನುಬದ್ಧವಾಗಿ ಮಾಡ್ತೀವಿ ಅನ್ನೋದು ಈ ಯೋಜನೆಯ ಉದ್ದೇಶ ಆಗಿದೆ. ಇನ್ನು ಈ ಯೋಜನೆ ಸ್ಥಿತಿ ಏನಿದೆ, ಇವಾಗ ಸದ್ಯ ಹೇಗಿದೆ, ಈ ಯೋಜನೆ ಅಂದರೆ ಏನು ಅನ್ನೋದನ್ನು ಕರೆಕ್ಟಾಗಿ ತಿಳ್ಕೊಳ್ಳೋ ಬನ್ನಿ. ಈ ಯೋಜನೆ ಆರಂಭವಾದ ಸಮಯದಲ್ಲಿ ರಾಜ್ಯಾದ್ಯಂತ ಸುಮಾರು 4.5 ಲಕ್ಷ ಪಂಪ್ಸೆಟ್ಗಳು ಸಕ್ರಮವಾಗಿ ಅರ್ಜಿಗಳು ಬಾಕಿ ಇದ್ದವು. 4.5 ಲಕ್ಷ ಪಂಪ್ಸೆಟ್ಗಳಿದ್ವು. ಮತ್ತು ನಂತರ ಸರ್ಕಾರದ ನಿರಂತರ ಪ್ರಯತ್ನದಿಂದಾಗಿ 3 ಲಕ್ಷಕ್ಕೂ ಹೆಚ್ಚು ಪಂಪ್ಸೆಟ್ಗಳನ್ನು, ಈಗ ಅಕ್ರಮ ಇದ್ದಂತಹ 3 ಲಕ್ಷ ಪಂಪ್ಸೆಟ್ಗಳನ್ನು ಸಕ್ರಮಗೊಳಿಸಲಾಗಿದೆ ಮತ್ತು ಅವುಗಳಿಗೆ ಅಧಿಕೃತವಾಗಿ ವಿದ್ಯುತ್ ಸಂಪರ್ಕವನ್ನು ನೀಡಲಾಗಿದೆ ಅಂತ ತಿಳಿಸಿದ್ದಾರೆ. ಇನ್ನು ಉಳಿದಿರುವಂತಹ 1.5 ರಿಂದ 2 ಲಕ್ಷ ಪಂಪ್ಸೆಟ್ಗಳಿಗೆ ಕಾನೂನುಬದ್ಧವಾಗಿ ವಿದ್ಯುತ್ ಸಂಪರ್ಕ ಕಲ್ಪಿಸುವ ಪ್ರಕ್ರಿಯೆ ಈಗ ಈ ಯೋಜನೆಯಿಂದ ಮಾಡ್ತೀವಿ ಅಂತ ಹೊರಟಿದ್ದಾರೆ ಸರ್ಕಾರ. ಇನ್ನು ಮುಂದಿನ 1 ವರ್ಷದ ಅವಧಿಯೊಳಗೆ ಬಾಕಿ ಇರುವ ಎಲ್ಲ ಅರ್ಜಿಗಳನ್ನು ವಿಲೇವಾರಿ ಮಾಡಿ ಪ್ರತಿಯೊಬ್ಬ ಅರ್ಹ ರೈತನಿಗೂ, ಇಂಥ ಅನಧಿಕೃತವಾಗಿ ಪಂಪ್ಸೆಟ್ಗಳನ್ನು ಯಾರು ಹಾಕೊಂಡಿದ್ದಾರಲ್ಲ ಅವ್ರಿಗೆಲ್ಲರಿಗೂ RR ಸಂಖ್ಯೆ ನೀಡಬೇಕು ಎಂಬ ಗುರಿಯನ್ನು ಈ ಯೋಜನೆ ಇಟ್ಟುಕೊಂಡಿದೆ. ಇನ್ನು ಈ ಯೋಜನೆಗೆ ಏನೇನು ಅರ್ಹತೆಗಳಿರಬೇಕು ಅಂದರೆ, ಒಂದು ವೇಳೆ ರೈತರ ಪಂಪ್ಸೆಟ್ ಹತ್ತಿರದ ಟ್ರಾನ್ಸ್ಫಾರ್ಮರ್ನಿಂದ 500 ಮೀಟರ್ ಒಳಗಿದ್ದರೆ ಅಸ್ತಿತ್ವದಲ್ಲಿರುವ ವಿದ್ಯುತ್ ಜಾಲದ ಮೂಲಕವೇ ನೇರವಾಗಿ ಸಂಪರ್ಕವನ್ನು ಸಕ್ರಮಗೊಳಿಸಲಾಗುತ್ತದೆ. 500 ಮೀಟರ್ ಒಳಗೆ ಇದ್ದರೆ ನಿಮ್ಮ ಟ್ರಾನ್ಸ್ಫಾರ್ಮರ್ನಿಂದ ಪಂಪ್ಸೆಟ್ಟು, ಅದನ್ನು ನೇರವಾಗಿ ಅದೇ ವಿದ್ಯುತ್ ಜಾಲದಿಂದವೇ ನೇರವಾಗಿ ಸಂಪರ್ಕವನ್ನು ಹಾಕಿಕೊಡ್ತಾರೆ ಅವರು ಅಂತ ಹೇಳಿದ್ದಾರೆ. ಮತ್ತು ಈ ವ್ಯಾಪ್ತಿಯಲ್ಲಿ ರೈತರಿಗೆ ವಿದ್ಯುತ್ ವಿತರಣಾ ಸಂಸ್ಥೆಗಳ ಮೂಲ ಸೌಕರ್ಯಗಳನ್ನು ಒದಗಿಸಿ ಅಧಿಕೃತವಾಗಿ ಹೇಳ್ದಂಗೆ ಅಧಿಕೃತವಾಗಿ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಿಕೊಡಲಾಗುತ್ತೆ. ನಂತರ ಟ್ರಾನ್ಸ್ಫಾರ್ಮರ್ನಿಂದ 500 ಮೀಟರ್ಗಿಂತ ಹೆಚ್ಚಿನ ದೂರದಲ್ಲಿರುವ ಪಂಪ್ಸೆಟ್ಗಳಿಗೆ ಸಾಂಪ್ರದಾಯಿಕವಾಗಿ ವಿದ್ಯುತ್ ಕಂಬಗಳ ಮೂಲಕ ಸಂಪರ್ಕ ನೀಡುವುದು ಮತ್ತು ತಾಂತ್ರಿಕವಾಗಿ ಮತ್ತು ಆರ್ಥಿಕವಾಗಿ ಕಷ್ಟಸಾಧ್ಯವಾಗಿರುತ್ತದೆ. ಇಂತಹ ಸಂದರ್ಭಗಳಲ್ಲಿ ಸರ್ಕಾರವು ರೈತರಿಗೆ ಸಾಂಪ್ರದಾಯಿಕ ವಿದ್ಯುತ್ಗೆ ಕಾಯುವ ಬದಲು ಸೌರಶಕ್ತಿ ಚಾಲಿತ ಪಂಪ್ಸೆಟ್ಗಳನ್ನು ಅಳವಡಿಸಿಕೊಳ್ಳಲು ಹೆಚ್ಚಿನ ಉತ್ತೇಜನ ನೀಡುತ್ತಾ ಇದೆ. ಅಂದರೆ ಇವಾಗ 500 ಮೀಟರ್ಗಿಂತನೂ ಹೆಚ್ಚಿನ ದೂರದಲ್ಲಿರುವ ಪಂಪ್ಸೆಟ್ಗಳಿಗೆ ಸಾಂಪ್ರದಾಯಿಕ ವಿದ್ಯುತ್ ಕಂಬಗಳ ಮೂಲಕ
ಸಂಪರ್ಕ ನೀಡುವುದು ಕಷ್ಟ. ಹಾಗಾಗಿ ತಾಂತ್ರಿಕವಾಗಿ ಮತ್ತು ಆರ್ಥಿಕವಾಗಿ ಕಷ್ಟವಾಗಿರುತ್ತದೆ. ಆದ್ದರಿಂದ ರೈತರಿಗೆ ಸಾಂಪ್ರದಾಯಿಕ ವಿದ್ಯುತ್ತಿಗೆ ಬದಲು ಅಂದರೆ ಈ ಥರ ವಿದ್ಯುತ್ತಿಗೆ ಬದಲು ಸೌರಶಕ್ತಿ ಚಾಲಿತ ಪಂಪ್ಸೆಟ್ಗಳನ್ನು ಅವರಿಗೆ ಅಳವಡಿಸಿಕೊಡ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಕುಸುಮ್ ಸಿ ಯೋಜನೆಯ ಹೇಳಿದ್ನಲ್ಲ ಆಗಲೇ, ಕುಸುಮ್ ಸಿ ಯೋಜನೆ ಅಂತದ್ದು ಅದ್ರ ಪ್ರಯೋಜನಗಳೇನು, ಅದರಿಂದ ರೈತರಿಗೆ ಆಗುವ ಪ್ರಯೋಜನಗಳೇನು ಅನ್ನೋದನ್ನು ನೋಡೋಣ ಬನ್ನಿ. ರೈತರು ರಾತ್ರಿ ಸಮಯದಲ್ಲಿ ಹಾವು ಚೋಳುಗಳ ಭಯದಲ್ಲಿ ಅಥವಾ ಚಳಿಯಲ್ಲಿ ಹೊಲಕ್ಕೆ ಹೋಗುವ ಸಂಕಷ್ಟವನ್ನು ತಪ್ಪಿಸಲು ಈ ಯೋಜನೆಯಡಿ ಹಗಲಿನಲ್ಲೇ ನಿರಂತರವಾಗಿ 7 ಗಂಟೆಗಳ ಕಾಲ ವಿದ್ಯುತ್ತನ್ನು ಪೂರೈಸಲು ಸರ್ಕಾರ ಈ ಯೋಜನೆಯನ್ನು ಕೈಗೊಂಡಿದೆ. ನಂತರ ಕೃಷಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ನೀಡುವ ಫೀಡರ್ಗಳನ್ನು ಸೌರಶಕ್ತಿಯ ಮೂಲಕ ಆಧುನೀಕರಿಸಲಾಗುತ್ತಿದೆ. ಇದರಿಂದ ವಿದ್ಯುತ್ ಜಾಲದ ಮೇಲಿನ ಒತ್ತಡನೂ ಸಹ ಕಡಿಮೆ ಆಗುತ್ತೆ ಮತ್ತು ರೈತರಿಗೆ ಗುಣಮಟ್ಟದ ವಿದ್ಯುತ್ ಇದರಿಂದ ಲಭ್ಯವಾಗುತ್ತೆ ಅಂತ ಈ ಯೋಜನೆಯಿಂದ ಅಂತ ಹೇಳಿದ್ದಾರೆ. ಇನ್ನು ನಂತರ ಸೌರ ಪಂಪ್ಸೆಟ್ಗಳನ್ನು ಅಳವಡಿಸಿಕೊಳ್ಳುವ ರೈತರಿಗೆ ಆರ್ಥಿಕ ಹೊರೆಯಾಗದಂತೆ ರೈತ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಒಟ್ಟು ವೆಚ್ಚದ 80% ಸಹಾಯಧನವನ್ನು ಈ ಯೋಜನೆಯಡಿಯಿಂದ, ಯಾವುದು ಕುಸುಮ್ ಸಿ ಯೋಜನೆಯಡಿಯಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸಹಾಯಧನವನ್ನು ನೀಡ್ತಾ ಇವೆ. ನಂತರ ಏನು ಇದರ ಪ್ರಯೋಜನ ಅಂದರೆ ಕುಸುಮ್ ಸಿ ಯೋಜನೆಯ ಪ್ರಯೋಜನ ಏನು ಅಂದರೆ, ಯೋಜನೆಯ ರೈತರು ಪಂಪ್ಸೆಟ್ನ ಒಟ್ಟು ಮೊತ್ತದಲ್ಲಿ ಆದರೆ ಕೇವಲ 20% ಮಾತ್ರ ಪಾವತಿಸಿ ಸ್ವಂತ ಸೌರಶಕ್ತಿ ಪಂಪ್ಸೆಟ್ಟನ್ನು ತಮ್ಮ ಜಮೀನಿನಲ್ಲಿ ಅಳವಡಿಸಿಕೊಳ್ಬಹುದು ಅಂತ ಹೇಳಿದ್ದಾರೆ. ಅರ್ಜಿ ಸಲ್ಲಿಸೋದು ಹೇಗೆ ಇದಕ್ಕೆ ಅಂದರೆ, ಮೊದಲನೇದಾಗಿ ರೈತರು ತಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ಬೆಸ್ಕಾಂ, ಹೆಸ್ಕಾಂ, ಮೆಸ್ಕಾಂ, ಚೆಸ್ಕಾಂ ಅಥವಾ ಗೆಸ್ಕಾಂಗೆ ಕಚೇರಿಗೆ ಭೇಟಿ ನೀಡಿ ಸಂಬಂಧಪಟ್ಟಂತಹ ಅಧಿಕಾರಿಯನ್ನು ಸಂಪರ್ಕಿಸಿ ಅರ್ಜಿಯೊಂದಿಗೆ ಜಮೀನಿನ ಮಾಲೀಕತ್ವವನ್ನು ದೃಢೀಕರಿಸುವ ಪಹಣಿ ಅಂದರೆ RTC, ಅರ್ಜಿದಾರರ ಆಧಾರ್ ಕಾರ್ಡ್ ಮತ್ತು ಅಕ್ರಮ ಸಂಪರ್ಕದ ಕುರಿತಾದ ಸ್ವಯಂ ಘೋಷಣಾ ಪತ್ರವನ್ನು ಕಡ್ಡಾಯವಾಗಿ ಅಲ್ಲಿ ಸಲ್ಲಿಸಬೇಕು ನೀವು. ಇನ್ನು ಸಕ್ರಮೀಕರಣ ಪ್ರಕ್ರಿಯೆಯನ್ನು ಆರಂಭಿಸಲು ಸರ್ಕಾರ ನಿಗದಿಪಡಿಸಿರುವಂತಹ 10,000 ರೂಪಾಯಿಯನ್ನು ನೀವು ಅಲ್ಲಿ ಪಾವತಿಸಬೇಕು. ಈ 10,000 ರೂಪಾಯಿ ಅಂತ ಇದೆಯಲ್ಲ, ಈ ದುಡ್ಡು ಸರ್ಕಾರದ ಕಾಲದ ಆದೇಶದ ಮೇಲೆ ಚೇಂಜ್ ಆಗ್ತಾ ಹೋಗುತ್ತೆ. ಇವಾಗ ಸದ್ಯಕ್ಕೆ 10,000 ಅಂತ ಇದೆ. ನಂತರ ದಾಖಲೆಗಳನ್ನು ಸಲ್ಲಿಸಿದ ನಂತರ ಎಸ್ಕಾಂ ಅಧಿಕಾರಿಗಳು ರೈತರ ಜಮೀನಿಗೆ ಭೇಟಿ ನೀಡಿ ಒಂದು ಸರ್ತಿ ಅವರು ನಿಮ್ಮ ಜಮೀನಿಗೆ ಬಂದು ಪಂಪ್ಸೆಟ್ನ ಸಾಮರ್ಥ್ಯ ಮತ್ತು ಟ್ರಾನ್ಸ್ಫಾರ್ಮರ್ನಿಂದ ಇರುವ ಅಂತರವನ್ನು ತಾಂತ್ರಿಕವಾಗಿ ನೋಡಿಕೊಂಡು ಹೋಗ್ತಾರೆ. ಈ ತಪಾಸಣೆ ಎಲ್ಲ ಆದ ನಂತರ ನಿಮ್ಮ ಸಂಪರ್ಕವನ್ನು ಕಾನೂನುಬದ್ಧಗೊಳಿಸಿ ನಿಮಗೆ ಒಂದು RR ಕಾರ್ಡ್ ಸಂಖ್ಯೆಯನ್ನು ನೀಡ್ತಾರೆ. ಇದರಿಂದ ನೀವು ಸರ್ಕಾರದ ಎಲ್ಲ ವಿದ್ಯುತ್ ಸೌಲಭ್ಯಗಳನ್ನು ಪಡೆಯಲು ಅರ್ಹರಾಗ್ತೀರಿ ಅಂತ ಹೇಳಿದ್ದಾರೆ. ನಾನು ಇಷ್ಟೊತ್ತು ನೀಡಿದ ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಿಮಗೆ ಅರ್ಥ ಆಗಿದ್ದರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಇದರಿಂದ ನಿಮಗೆ ಏನಾದರೂ ಹೆಲ್ಪ್ಫುಲ್ ಅನಿಸಿದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇದೇ ರೀತಿಯ ಸರ್ಕಾರಿ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಪಡೆಯಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಯೋಜನೆಯ ಬಗ್ಗೆ ಇನ್ನೂ ಏನಾದರೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂದರೆ ಈ ನಂಬರ್ಗೆ ನೀವು ಫೋನ್ ಮಾಡಿ. ಕರ್ನಾಟಕದ ಉಚಿತ ವಿದ್ಯುತ್ ಸಹಾಯವಾಣಿ ಇವರ ಸಹಾಯವಾಣಿ ಸಂಖ್ಯೆ 1912 ಈ ನಂಬರ್ಗೆ ಕರೆ ಮಾಡಿ ಈ ಯೋಜನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.